ಶ್ರೀನಿವಾಸಪುರ ನಗರವನ್ನ ಸುಮಾರು 25 ಕೋಟಿ ರೂಪಾಯಿನ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಲಿದ್ದೇವೆ. ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಸುಮಾರು 25 ಕೋಟಿ ರೂಪಾಯಿನ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಆಗುತ್ತೆ. ವೆಂಕಟೇಶ್ವರ ಯಾವತ್ತೂ ಕೂಡ ಸುಳ್ಳು ಹೇಳುವ ಅಭ್ಯಾಸ ಇಲ್ಲ. ಪ್ರಾಣ ಕೊಡುವ ಮನುಷ್ಯ. ಇವತ್ತು ನಮ್ಮ ಮಿತ್ರರು ಇವರು ಶಿವಾರೆಡ್ಡಿ ಅವರು ಹೇಳ್ತಾ ಇದ್ರು, ನಾನು ಹೇಳೋದಷ್ಟೇ, ಇವತ್ತು ಅನೇಕ ಕಾರ್ಖಾನೆಗಳನ್ನ ಕೆಡಿಪಿ ಮುಖಾಂತರ ಇವತ್ತು ಸರ್ಕಾರ ನಾನು 5ನೇ ಬಾರಿ ಶಾಸಕನಾದ ಮೇಲೆ ಪ್ರಥಮ ಕೆಲಸ ನಂದು ಈ ತಾಲೂಕಿಗೆ ಕಾರ್ಖಾನೆಗಳನ್ನು ತರಬೇಕು ಕೆಡಿಪಿ ಮುಖಾಂತರ ಅಂತ. ಕೆಡಿಪಿಗೆ ರೆಪ್ರೆಸೆಂಟೇಷನ್ ಕೊಟ್ಟು ಮಿನಿಸ್ಟರ್ ಮಾನ್ಯ ಮಂತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವತ್ತೇ ಕೂಡ ಬರೆಸದೆ ಇದು ಮಾಡಿದೆ. ಇದಕ್ಕೆ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಹಿಂದಿನ ಶಾಸಕರು ರಮೇಶ್ ಕುಮಾರ್ ಈ ಸಂದರ್ಭದಲ್ಲಿ ಯಾಕೆ ನಡೆಸಿಕೊಳ್ತಾ ಇದ್ದಾರೆ ಅಂದ್ರೆ, ಈ ಇಂಥ ಒಂದು ಕಾರ್ಯಕ್ರಮಗಳಿಗೆ ವಿರೋಧ ಮಾಡಬಾರದು. ಯಾರೇ ಆಗಲಿ, ನಾನೇ ಆಗಲಿ, ಅವರೇ ಆಗಲಿ, ಎಲ್ಲ ಪಾರ್ಟಿಯವರು ಸೇರಿಕೊಂಡು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ವಿರೋಧ ಮಾಡಿದ್ದಾರೆ. ಅವರು ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮಂತ್ರಿಗಳೇ ಹೇಳಿದ್ರು. ವಿರೋಧ ಇದೆ, ನಿಮ್ಮ ಮಾಜಿ ಶಾಸಕರದು ವಿರೋಧ ಇದೆ ಅಂತ ಹೇಳ್ಬಿಟ್ಟು ಅವರು ಮಂತ್ರಿಗಳಾಗಿದ್ರು. ಆರೋಗ್ಯ ಇವತ್ತು ಹೈಟೆಕ್ ಹಾಸ್ಪಿಟಲ್ ಮಾಡಬಹುದಾಗಿತ್ತು, ಇಲ್ಲದಿದ್ರೆ ಬೇರೆ ಬೇರೆ ಹಾಸ್ಪಿಟಲ್ಗಳನ್ನ ಮಾಡಬಹುದಾಗಿತ್ತು. ಶ್ರೀನಿವಾಸಪುರ ನಗರನ್ನ ಇನ್ನು ಇಂಡಸ್ಟ್ರೀಸ್ ತಂದು ಅಭಿವೃದ್ಧಿ ಮಾಡಬಹುದಾಗಿತ್ತು. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವತ್ತೂ ಅಡ್ಡಿ ಬರಬಾರದು. ಅವರು ಅಡ್ಡಿ ಬರ್ತಾ ಇದ್ದಾರೆ. ಇವತ್ತು ಮಾನ್ಯ ರಮೇಶ್ ಕುಮಾರ್ ನಾನು ವಿನಂತಿ ಮಾಡಿಕೊಳ್ತೇನೆ, ಇದಕ್ಕೆ ಅಡ್ಡಿ ಬರಬೇಡಿ, ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ. ನಮ್ಮ ತಾಲೂಕನ್ನ ನಿಮಗೂ 5-6 ಸಾರಿ ಶಾಸಕರು ಮಾಡಿದ್ದಾರೆ, ನನಗೂ 5-6 ಶಾಸಕರು ಮಾಡಿದ್ದಾರೆ. ನೀವಾದ್ರೂ ಮಂತ್ರಿಗಳಾಗಿದ್ದೀರಿ, ನಾನು ಮಂತ್ರಿಗಳಾಗಿಲ್ಲ. ಆದರೂ ಸಹಿತ ಇವತ್ತು ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮ್ಮ ಯುವ ಮಿತ್ರರಿಗೆ, ರೈತರಿಗೆ, ಬಡವರಿಗೆ ಅಭಿವೃದ್ಧಿ ಮತ್ತೆ ಉದ್ಯೋಗಾವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಅದಕ್ಕೆ ನಾನು ಪಕ್ಷಭೇದ ಮರೆತು ತಾವೆಲ್ಲ ಕೂಡ ಈ ಕೆಲಸಕ್ಕೆ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಕ್ರಮಗಳಿಗೆ ವಿರೋಧ ಮಾಡಬಾರದು. ಯಾರೇ ಆಗಲಿ, ನಾನೇ ಆಗಲಿ, ಅವರೇ ಆಗಲಿ, ಎಲ್ಲ ಪಾರ್ಟಿಯವರು ಸೇರಿಕೊಂಡು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಕಾರ್ಖಾನೆಗಳನ್ನು ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ವಿರೋಧ ಮಾಡಿದ್ದಾರೆ. ಅವರು ಮಾಡಬಾರದು ಅಂತ ಹೇಳಿ ಮಾನ್ಯ ಮಂತ್ರಿಗಳೇ ಹೇಳಿದ್ರು. ವಿರೋಧ ಇದೆ, ನಿಮ್ಮ ಮಾಜಿ ಶಾಸಕರದು ವಿರೋಧ ಇದೆ ಅಂತ ಹೇಳ್ಬಿಟ್ಟು ಅವರು ಮಂತ್ರಿಗಳಾಗಿದ್ರು. ಆರೋಗ್ಯ ಇವತ್ತು ಹೈಟೆಕ್ ಹಾಸ್ಪಿಟಲ್ ಮಾಡಬಹುದಾಗಿತ್ತು, ಇಲ್ಲದಿದ್ರೆ ಬೇರೆ ಬೇರೆ ಹಾಸ್ಪಿಟಲ್ಗಳನ್ನ ಮಾಡಬಹುದಾಗಿತ್ತು. ಶ್ರೀನಿವಾಸಪುರ ನಗರನ್ನ ಇನ್ನು ಇಂಡಸ್ಟ್ರೀಸ್ ತಂದು ಅಭಿವೃದ್ಧಿ ಮಾಡಬಹುದಾಗಿತ್ತು. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವತ್ತೂ ಅಡ್ಡಿ ಬರಬಾರದು. ಅವರು ಅಡ್ಡಿ ಬರ್ತಾ ಇದ್ದಾರೆ. ಇವತ್ತು ಮಾನ್ಯ ರಮೇಶ್ ಕುಮಾರ್ ನಾನು ವಿನಂತಿ ಮಾಡಿಕೊಳ್ತೇನೆ, ಇದಕ್ಕೆ ಅಡ್ಡಿ ಬರಬೇಡಿ, ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ. ನಮ್ಮ ತಾಲೂಕನ್ನ ನಿಮಗೂ 5-6 ಸಾರಿ ಶಾಸಕರು ಮಾಡಿದ್ದಾರೆ, ನನಗೂ 5-6 ಶಾಸಕರು ಮಾಡಿದ್ದಾರೆ. ನೀವಾದ್ರೂ ಮಂತ್ರಿಗಳಾಗಿದ್ದೀರಿ, ನಾನು ಮಂತ್ರಿಗಳಾಗಿಲ್ಲ. ಆದರೂ ಸಹಿತ ಇವತ್ತು ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮ್ಮ ಯುವ ಮಿತ್ರರಿಗೆ, ರೈತರಿಗೆ, ಬಡವರಿಗೆ ಅಭಿವೃದ್ಧಿ ಮತ್ತೆ ಉದ್ಯೋಗಾವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಅದಕ್ಕೆ ನಾನು ಪಕ್ಷಭೇದ ಮರೆತು ತಾವೆಲ್ಲ ಕೂಡ ಈ ಕೆಲಸಕ್ಕೆ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಇವತ್ತು ನೀವು ಅಧಿಕಾರ ಇದೆ, ನಿಮ್ಮ ಪಕ್ಷ ಅಧಿಕಾರ ಇದೆ, ಅದಕ್ಕೋಸ್ಕರ ಚೀಫ್ ಮಿನಿಸ್ಟರ್ ಆಫೀಸನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ. ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ.
2.5 ವರ್ಷದಿಂದ ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾನು ಹೆದರ್ಕೊಳ್ಳೋದಿಲ್ಲ. ಈ ಕಾರ್ಖಾನೆಗಳೆಲ್ಲ ತಂದೆ ತರ್ತೇನೆ, ನಮ್ಮ ಬಡ ಜನತೆಗೆ, ಯುವಕರಿಗೆ ಉದ್ಯೋಗ ಅವಕಾಶವನ್ನು ನಾನು ಕಲ್ಪಿಸ್ಕೊಡ್ತೇನೆ. ಇವತ್ತು ತಾಲೂಕಿನಲ್ಲಿ ಬಡ ಜನತೆಗೆ 10 ವರ್ಷದಿಂದ ಬೋರ್ವೆಲ್ಸ್ ಕೊಟ್ಟಿರಲಿಲ್ಲ, ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 10 ವರ್ಷದಿಂದ ಉಳಿದಿರ್ತಕ್ಕಂಥ ಬೋರ್ವೆಲ್ಸ್ ಅನ್ನ ನಾನು 300-400 ಬೋರ್ವೆಲ್ಸ್ ಅನ್ನ ಬಡವರಿಗೆ, SC ST ಜನಾಂಗಕ್ಕೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎಲ್ರಿಗೂ ಕೊಡ್ತಾ ಇದ್ದೇನೆ. ಇವತ್ತು ಅನೇಕ ಕೆಲಸಗಳು ನಂಗೆ, ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಂದ್ರೆ ನಾನು ಅವ್ರನ್ನ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾ ಇಲ್ಲ. ನನಗೆ ಸಹಕರಿಸಬೇಕು, ವಿರೋಧ ಮಾಡಬೇಡಿ, ನಿಮ್ಗೆ ಅಧಿಕಾರ ಇದೆ. ನಾವು ನಿಮಗೂ 5-6 ಸಾರಿ ಶಾಸ್ತ್ರ ಮಾಡಿದ್ದಾರೆ, ನನಗೂ 5-6 ಸಾರಿ ಶಾಸ್ತ್ರ ಮಾಡಿದ್ದೀರಿ. ಇವತ್ತು ಜನತೆಯ ಋಣ ತೀರಿಸಿಕೊಳ್ಳೋದು ನಮ್ಮ ಆದ್ಯತೆಯ ಕರ್ತವ್ಯ. ಆದ್ದರಿಂದ ಇವತ್ತು ಯಾಕಂದ್ರೆ ಈ ವೇದಿಕೆ ಸಿಕ್ತು, ನನಗೆ ಮಾತಾಡ್ತಾ ಇದ್ದೇನೆ. ನೀವೆಲ್ಲ ಇದ್ದೀರಿ, ನನ್ನ ಆತ್ಮೀಯ ಬಂಧುಗಳೆಲ್ಲ ಇದ್ದೀರಿ. ಇವತ್ತು ನನ್ನ ದೇವರ ಆಶೀರ್ವಾದದಿಂದ ಮಳೆನೂ ಬರ್ತಾ ಇದೆ. ಆದ್ರಿಂದ ನಿಮ್ಮೆಲ್ಲರನ್ನ ಕೈ ಜೋಡಿಸಿ ಬೇರ್ಕೊಳ್ತೇನೆ. ನಾನು ಈ ಒಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ನಮ್ಮ ಟೌನು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಒಂದು ನನ್ನ ಚಿಂತನೆ. ಆ ಒಂದು ಚಿಂತನೆಗೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.